ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್. ನೊಂದು ಬೆಂದು ಬಂದವರ ಪಾಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಕಿವಿಯಾಗಿದ್ದಾರೆ. ಹಿಡಿದು ತಂದಂತ ಅರ್ಜಿಗಳನ್ನ ನಿಂತ ಜಾಗದಲ್ಲೇ ವಿಲೇವಾರಿ ಮಾಡಿದ್ದಾರೆ. ಮನವಿ ಸ್ವೀಕರಿಸಿ 3 ತಿಂಗಳಲ್ಲಿ ಪರಿಹಾರ ಗ್ಯಾರಂಟಿ ಕೊಟ್ಟಿದ್ದಾರೆ. ಪ್ರತಿ ಅರ್ಜಿಗೂ ಸ್ಪಂದನೆ ಇರಬೇಕು ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಜೀವಮಾನವಿಡೀ ಸಮಾಜವಾದ ಜಾತ್ಯತೀತ, ಆದರೆ ಗೌಡರ ದಿಢೀರ್ ಸೈದ್ಧಾಂತಿಕ ಪಲ್ಲಟಕ್ಕೆ ಖರ್ಗೆ ಕಾರಣ ಕಂಡು ಹಿಡಿದರು. ಇಳಿ ವಯಸ್ಸಲ್ಲಿ ಅನಿವಾರ್ಯದ ಮೈತ್ರಿಗೆ ಮೋದಿ ಚಿಕಿತ್ಸೆ ಕಾರಣ ಅನ್ನೋ ಅನುಮಾನ ವ್ಯಕ್ತಪಡಿಸಿದರು. ಈ ವೇಳೆ ದಶಕಗಳ ಹಿಂದೆ ಕೈ ತಪ್ಪಿದ ಸಿಎಂ ಸ್ಥಾನದ ಗುಟ್ಟನ್ನ ಬಿಚ್ಚಿಟ್ರು. ಗೆದ್ದವನ್ ಸೋತ, ಸೋತವನ್ ಸತ್ತ ಅನ್ನೋ ಮಾತಿದೆ. ಲೋಕಸಭೆಗೆ ಗೆಲ್ಲಿಸಿ ಕಳುಹಿಸೋ ಕೆಡ್ಡ ಒಂದು ಬೆಳಗಾವಿಯಲ್ಲಿ ಸಿದ್ಧವಾಗ್ತಾ ಇದೆ. ಎಲ್ಲ ಬಲ್ಲ ಕುಂದಾನಗರಿಯ ಚಾಣಾಕ್ಷನೀಗ ಬಲಿಯಲ್ಲಿ ಸಿಲುಕಿದ್ದಾರೆ. ನಿಂತ್ರೂ ಕಷ್ಟ, ನಿಲ್ದೇ ಇದ್ರೂ ಕಷ್ಟ, ಗೆದ್ರೂ ಕಷ್ಟ, ಸೋತ್ರೂ ನಷ್ಟ ಅನ್ನೋ ಹಾಗಾಗಿದೆ. 4 ವರ್ಷದ ಹಿಂದೆ ಕಾಣಿಸಿಕೊಂಡಿದ್ದ ಕಮಿಷನ್ ಭೂತ ದಿಢೀರ್ ಪ್ರತ್ಯಕ್ಷ ಆಗಿದೆ. ಈ ಬಾರಿಯೂ ಕೆಂಪಣ್ಣ ಆರೋಪಗಳ ಸುರಿಮಳೆ ಹೊತ್ತು ಮತ್ತೆ ಬಂದಿದ್ದಾರೆ. ನೆರೆ ರಾಜ್ಯದ ಗುತ್ತಿಗೆದಾರರಿಗೆ ಅನುಕೂಲಕ್ಕೆ ಪ್ಯಾಕೇಜ್ ಟೆಂಡರ್ ಮಾಡಲಾಗ್ತಿದೆ ಎಂದಂತ ಕೆಂಪಣ್ಣ 300 ಕೋಟಿ ಅನುಮಾನದ ಬಾಂಬ್ ಅನ್ನು ಎಸೆದಿದ್ದಾರೆ. ಅದೇನ್ ಪ್ರೀತಿನೋ ಏನೋ, ಏಕಕಾಲಕ್ಕೆ ಅದೆಷ್ಟೋ ಬಾರಿ ಲವ್ ಸಾಂಗ್ ಹಾಡಿದ್ಲೋ ಏನೋ, ಸದ್ಯ ಈಕೆಗೂ ಲೆಕ್ಕ ತಪ್ತಾ ಇದೆ. ಮಾವನ ಜೊತೆ 3 ಬಾರಿ ಮದುವೆಯಾದ ಈ ಸುಂದರಿ ಆಮೇಲೆ ಮತ್ತೊಬ್ಬನ ಜೊತೆಗೆ ಪರಾರಿಯಾಗಿದ್ದಾಳೆ. ಅದಕ್ಕೆ ಪ್ರೀತಿ ಮಾಯೆ ಹುಷಾರು ಅಂತ ಹುಡುಗ ಗೊಳೋ ಅಂತಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.